ಎಲ್ಲರಿಗೂ ನಮಸ್ಕಾರ. ಇದು ಸುವರ್ಣ ಲೇಡೀಸ್ ಕ್ಲಬ್ ನಾರಿಯರ ವೇದಿಕೆ ಶಿವಮೊಗ್ಗ ಇವರ ವಾರ್ಷಿಕೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಎಲ್ಲರಿಗೂ ನಲ್ಮೆಯ ಆತ್ಮೀಯ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನ ವೇದಿಕೆ ಮೇಲೆ ಬರಮಾಡ್ಕೋಬೇಕಂತ ನಮ್ಮ ಸುವರ್ಣ ಲೇಡೀಸ್ ಕ್ಲಬ್ನ ಸದಸ್ಯರಿಗೆ ಕೇಳ್ಕೊಂತಾ ಇದ್ವಿ. ಮೊದಲಿಗೆ ಉದ್ಘಾಟಕರು ಶ್ರೀ ಈಶ್ವರಪ್ಪ, ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಕರ್ನಾಟಕ. ಹಾಗೆ ಮುಖ್ಯ ಅತಿಥಿಗಳು ಸುಧೀಂದ್ರ ಭಾರದ್ವಾಜ್ ಅವರು, ಪ್ರೋಗ್ರಾಮಿಂಗ್ ಹೆಡ್, ಸುವರ್ಣ ವಾಹಿನಿ ಬೆಂಗಳೂರು. ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಶ್ರೀಮತಿ ಅಮೀರಾ ಬಾನು, ಸಂಚಾಲಕರು, ಸುವರ್ಣ ಲೇಡೀಸ್ ಕ್ಲಬ್ ದಾವಣಗೆರೆ ವಿಭಾಗ. ಶ್ರೀಮತಿ ಉಮಾಮೂರ್ತಿ, ಅಧ್ಯಕ್ಷರು, ಸುವರ್ಣ ಲೇಡೀಸ್ ಕ್ಲಬ್ ಶಿವಮೊಗ್ಗ. ಮೊದಲಿಗೆ ಪ್ರಾರ್ಥನೆ ಕುಮಾರಿ ದಿವ್ಯಾ ಮತ್ತು ತಂಡದವರಿಂದ. ಶ್ರೀ ಗಣೇಶ ಜಯ ಗಣೇಶ, ಜಯ ಜಯ ಗಣನಾಯಕ, ದಾಸ ಪೋಷ ದಾಸ ವಿನುತ, ದಾಸವಾನುತ ಶ್ರೀಕರ, ಶ್ರೀಕರ ಲಕ್ಷ್ಮೀ ಸಮೇತ ಸಿದ್ಧಿರಾಜ ಗಣಪತಿ. ಶ್ರೀ ಗಣೇಶ ಜಯ ಗಣೇಶ, ಜಯ ಜಯ ಗಣನಾಯಕ, ಜಯ ಜಯ ಗಣನಾಯಕ. ಪ್ರಾರ್ಥನಾ ಗೀತೆಯನ್ನು ನೆರವೇರಿಸಿಕೊಟ್ಟ ದಿವ್ಯಾ ಮತ್ತು ತಂಡದವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ ಡಾಕ್ಟರ್ ಶ್ರುತಿ ಕೀರ್ತಿ ಅವರಿಂದ. ಸುವರ್ಣ ಲೇಡೀಸ್ ಕ್ಲಬ್ ಶಿವಮೊಗ್ಗ ವತಿಯಿಂದ ವಾರ್ಷಿಕೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಗತೆ ಸ್ವಾಗತಂ ಕುರ್ಯಾತ್, ಇದು ನಮ್ಮ ಭಾರತೀಯ ಸಂಪ್ರದಾಯ. ಹಾಗಾಗಿ ಬಂದಂತಹ ಎಲ್ಲ ಗಣ್ಯರನ್ನು ತಮ್ಮೆಲ್ಲರನ್ನು ಇದೀಗ ಸ್ವಾಗತಿಸಲಿದ್ದೇನೆ. ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಾಗೂ ನಮ್ಮ ಸುವರ್ಣ ಲೇಡೀಸ್ ಕ್ಲಬ್ ಶಿವಮೊಗ್ಗದ ಅಧ್ಯಕ್ಷರೂ ಆದಂತಹ ಶ್ರೀಮತಿ ಸಹನಾಮೂರ್ತಿ, ತಪ್ಪು ಹೇಳ್ತಾ ಇಲ್ಲ, ಅವರ ಹೆಸರು ಉಮಾಮೂರ್ತಿ, ಆದರೆ ಸಹನೆಯೇ ಮೂರ್ತಿವೆತ್ತಂತಿರೋದ್ರಿಂದ ಅವರನ್ನು ನಾನು ಸಹನಾಮೂರ್ತಿ ಅಂತ ಹೇಳ್ತಾ ಇದ್ದೇನೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉದ್ಘಾಟನೆ ಯಾವ ಕಾರ್ಯಕ್ರಮಕ್ಕೆ ಆಗಲಿ ಅದು ಒಂದು ಶೋಭೆಯನ್ನು ಕೊಡುತ್ತೆ. ಪ್ರಾರ್ಥನೆಯಿಂದ ಪ್ರಾರಂಭವಾಗಿ ಉದ್ಘಾಟನೆಯನ್ನು ಕೂಡ ನೆರವೇರಿಸಿದಾಗ ಕಾರ್ಯಕ್ರಮ 100 ಭಾಗ ಸರಿಯಾಗಿ ಮುಗಿದ ಹಾಗೆ ಆಗತ್ತೆ. ಹಾಗಾಗಿ ಉದ್ಘಾಟಿಸಲಿಕ್ಕೆ ಬಂದಿರುವಂತಹವರು ನಮ್ಮ ಶಿವಮೊಗ್ಗದ ಹೆಮ್ಮೆಯ ನಾಯಕರಾದಂತಹ, ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳೂ ಆದಂತಹ ಸನ್ಮಾನ್ಯ ಶ್ರೀ KS ಈಶ್ವರಪ್ಪನವರು ಜಯಲಕ್ಷ್ಮೀ ಸಹಿತರಾಗಿ ಯಾವಾಗಲೂ ಅವರೊಂದಿಗೆ ಜಯಲಕ್ಷ್ಮಿ ಇರಲಿ ಅನ್ನುವ ಉದ್ದೇಶದಿಂದಲೇ ಪ್ರಾಯಶಃ ಅವರು ದಂಪತಿ ಸಮೇತರಾಗಿ ಯಾವಾಗಲೂ ಕಾಣಿಸ್ಕೊಳ್ತಾರೆ. ಅವರು ಈ ದಿನವೂ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸುವರ್ಣ ಲೇಡೀಸ್ ಕ್ಲಬ್ ಶಿವಮೊಗ್ಗದ ವತಿಯಿಂದ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೊಂದಿಗೆ ಈ ದಿನ ಇದ್ದಾರೆ ಶ್ರೀಯುತ ಸುಧೀಂದ್ರ ಭಾರದ್ವಾಜ್ರವರು, ಪ್ರೋಗ್ರಾಮ್ ಹೆಡ್, ಸುವರ್ಣ ವಾಹಿನಿ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಈ ದಿನ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಭ್ರಾತೃ ಸಮಾನರಾದಂತಹ ಸನ್ಮಾನ್ಯ ಶ್ರೀಯುತ KB ವೈದ್ಯರವರು. ಇವರು ಈ ದಿನ ನಮ್ಮೊಂದಿಗಿದ್ದು ಶೋಭೆಯನ್ನು ಹೆಚ್ಚಿಸ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ವಿಶೇಷ ಆಹ್ವಾನಿತರಾಗಿ ಬಂದಿರುವಂತಹವರು ಶ್ರೀಮತಿ ಅಮೀರಾ ಬಾನೂರವರು. ಇವರು ಕೋಆರ್ಡಿನೇಟರ್, ಸುವರ್ಣ ಲೇಡೀಸ್ ಕ್ಲಬ್ ದಾವಣಗೆರೆ ವಿಭಾಗದಿಂದ ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಹೆಚ್ಚಿಸಲಿಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಈಗ ಮುಖ್ಯ ಅತಿಥಿಗಳಿಗೆ ಹೂಗುಚ್ಛ ಸಮರ್ಪಣೆ. ಶ್ರೀ ಈಶ್ವರಪ್ಪ, ಶ್ರೀ ಮಾಲತಿ ಜಯಶೇಖರ್ ಅವರಿಂದ, ಶ್ರೀಮತಿ ಜಯಲಕ್ಷ್ಮಿ ಈಶ್ವರಪ್ಪ, ಶ್ರೀಮತಿ ದಿವ್ಯಾ ಪ್ರವೀಣ್ ರವರಿಂದ,
ಶ್ರೀ ಸುಧೀಂದ್ರ ಭಾರದ್ವಾಜ್, ಶ್ರೀಮತಿ ಶುಭಾ ರಾಘವೇಂದ್ರರವರಿಂದ, ಶ್ರೀ ಕೆಬಿ ವೈದ್ಯ, ಶ್ರೀಮತಿ ಸುಗಂಧರಾಣಿರವರಿಂದ, ಶ್ರೀಮತಿ ಅಮೀರಾ ಬಾನು, ಶ್ರೀಮತಿ ರೇಖಾ ಅಶೋಕ್ ಕುಮಾರ್ ಅವರಿಂದ, ಶ್ರೀಮತಿ ಉಮಾಮೂರ್ತಿ, ಶ್ರೀಮತಿ ಕೋಮಲಾ ರಮೇಶ್ ರವರಿಂದ. ಈಗ ವಿವಿಧ ಜಿಲ್ಲೆಯಿಂದ ಆಗಮಿಸಿದ ಪದಾಧಿಕಾರಿಗಳಿಗೆ ಶ್ರೀಮತಿ ಉಮಾಮೂರ್ತಿಯವರಿಂದ, ದಾವಣಗೆರೆ ಶ್ರೀಮತಿ ವಿಜಯ ಅಕ್ಕಿ, ಶ್ರೀಮತಿ ಮೀನಾಕ್ಷಿ, ಮೈಸೂರು ಶ್ರೀಮತಿ ಇಂದುಮತಿ, ಶ್ರೀಮತಿ ರೂಪಾ, ಶ್ರೀಮತಿ ವೇದಶ್ರೀ ರಾಜ್, ಶ್ರೀಮತಿ ಸುಧಾ ಮತ್ತು ಅರ್ಚನಾ. ಬೆಂಗಳೂರು ಉತ್ತರ ಶ್ರೀಮತಿ ಗೀತಾ, ಶ್ರೀಮತಿ ಲೀಲಾವತಿ ಶೆಟ್ಟಿ. ಈ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕು. ಉದ್ಘಾಟಕರು ಶ್ರೀ ಈಶ್ವರಪ್ಪ, ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು ಕರ್ನಾಟಕ. ಹಾಗೆ ಎಲ್ಲ ಅತಿಥಿಗಳು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನ ಮಾಡ್ಬೇಕಂತ ನಾವು ಕೇಳ್ಕೊಂತಾ ಇದ್ದೀವಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ವಾರ್ಷಿಕೋತ್ಸವ ಮಾಡೋಕ್ಕಿಂತ ಅದಕ್ಕೊಂದೇನೋ ವಿಶೇಷ ಕೊಡಬೇಕು ಅನ್ನೋದಕ್ಕೆ ನಮ್ಮಲ್ಲಿ ಸಾಕಷ್ಟು ವರ್ಕ್ಗಳನ್ನು, ಸಾಕಷ್ಟು ಸೋಷಿಯಲ್ ಆಕ್ಟಿವಿಟೀಸ್ಗಳನ್ನು ಮಾಡಿರ್ತಾರೆ, ಸಾಕಷ್ಟು ಮನರಂಜನಾ ಕಾರ್ಯಕ್ರಮವನ್ನು ಮಾಡಿರ್ತಾರೆ ನಮ್ಮ ಸದಸ್ಯರುಗಳು. ಅವ್ರಿಗೋಸ್ಕರ ಕೆಲವು ಅವಾರ್ಡ್ಗಳನ್ನು ಕೊಡೋಣ ಅಂತ ಹೇಳಿ ನಿರ್ಧಾರ ಮಾಡಿ ಇವತ್ತಿನ ದಿವಸವೂ ಕೂಡ 7 ಬಗೆಯ ಅವಾರ್ಡ್ಗಳನ್ನು ನಾವು ಮಾಡಿದ್ದೀವಿ. ಯಾರು ಆಕ್ಟಿವ್ ಆಗಿ ಕೆಲಸವನ್ನು ಮಾಡಿದ್ದಾರೆ ಮೆಂಬರ್ಸ್ಗಳಿಗೆ ಆಕ್ಟಿವ್ ಮೆಂಬರ್ ಅವಾರ್ಡ್ ಅಂತೇಳಿ, ಕ್ರಿಯಾಶೀಲ ಸದಸ್ಯರು ಅಂತೇಳಿ ಅವಾರ್ಡ್ ಕೊಡ್ತಾ ಇದ್ದೀವಿ. ಟೀಮ್ ಲೀಡರ್ಗಳಿಗೆ ಅವಾರ್ಡ್ಗಳನ್ನು ಕೊಡ್ತಿದ್ದೀವಿ, ಬೆಸ್ಟ್ ಟೀಮ್ ಲೀಡರ್ ಅಂತೇಳಿ. ಯಾರು ಕಲ್ಚರಲ್ ಆಕ್ಟಿವಿಟೀಸನ್ನು ಒಳ್ಳೆ ಕೋಆರ್ಡಿನೇಟ್ ಮಾಡಿದಾರೋ ಅವ್ರಿಗೂ ಕೂಡ ಕೊಡ್ತಿದ್ದೀವಿ. ಇದ್ರ ಜೊತೆಗೆ ಸುವರ್ಣ ಪುರಸ್ಕಾರ ಅಂತೇಳಿ 5 ಜನರಿಗೆ ನಾವು ಇಲ್ಲಿ ಸನ್ಮಾನಿಸ್ತಿದ್ದೀವಿ. ಮುಂಬರೋದಿನಲ್ಲಿ ಇದು ಸಹಸ್ರ, ಇನ್ನೂ ಸಹಸ್ರ ಆಗಲಿ, ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಒಬ್ಬ ಲೇಡೀಸ್ ಕ್ಲಬ್ ಮೆಂಬರ್ ಇರಲಿ ಅನ್ನೋದು ನಮ್ಮ ಆಶಯ. ಹಾಗೇನೆ ಈ ಪ್ರೋತ್ಸಾಹ ಮತ್ತು ಈ ಉತ್ಸಾಹ ಪ್ರತಿದಿನ ಪ್ರತಿ ಕ್ಷಣದಲ್ಲೂ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ನನಗೊಂದು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸುವರ್ಣ ಲೇಡೀಸ್ ಕ್ಲಬ್ ಶಿವಮೊಗ್ಗ ಘಟಕಕ್ಕೆ ವಂದಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸುವರ್ಣ ಲೇಡೀಸ್ ಕ್ಲಬ್ ಏನಿದೆ ಸದಾ ಚಟುವಟಿಕೆಗಳಿಂದ ಕೂಡಿರುತ್ತೆ. ಶೈಕ್ಷಣಿಕ, ಸಾಮಾಜಿಕ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಸಹ ಸದಾ ಚಟುವಟಿಕೆಗಳಿಂದ ಕೂಡಿದ್ದು ಈ ಚಟುವಟಿಕೆಯ ಒಂದು ವಾರ್ಷಿಕ ವರದಿಯನ್ನು ಶ್ರೀಮತಿ ಉಷಾ ಭಟ್, ಕಾರ್ಯದರ್ಶಿಗಳು ಸುವರ್ಣ ಲೇಡೀಸ್ ಕ್ಲಬ್ ಶಿವಮೊಗ್ಗ, ಅವರೀಗ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸುವರ್ಣ ಲೇಡೀಸ್ ಕ್ಲಬ್ ನಮ್ಮ ಜಿಲ್ಲೆಯಲ್ಲಿ 2012 ಸೆಪ್ಟೆಂಬರ್ 7ನೇ ತಾರೀಕಿನಂದು ಉದ್ಘಾಟನೆಗೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಶ್ರೀಮತಿ ಶುಭಾ ಕೃಷ್ಣಮೂರ್ತಿ ಭಾಗವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಸುವರ್ಣ ಚಾನೆಲ್ ರಿಸರ್ಚ್ ಮಾರ್ಕೆಟಿಂಗ್ ಹೆಡ್ ಅನಿಲ್ ನಾರಂಗ್ ಅವರು ಭಾಗವಹಿಸಿದ್ದರು. ನಮ್ಮ ಕ್ಲಬ್ ಈಗ ಹಾಲಿ 1000 ಜನ ಸದಸ್ಯರನ್ನು ಹೊಂದಿರುತ್ತದೆ. ಸುವರ್ಣ ಲೇಡೀಸ್ ಕ್ಲಬ್ನಲ್ಲಿ ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಈ ಎಲ್ಲ ಕಾರ್ಯಕ್ರಮಗಳಿಂದ ಸುವರ್ಣ ಲೇಡೀಸ್ ಕ್ಲಬ್ ಎಲ್ಲರ ಮನೆ ಮಾತಾಗಿದೆ. ಈಗ ಈ ಕಾರ್ಯಕ್ರಮದಲ್ಲಿ ಸುವರ್ಣ ಪುರಸ್ಕಾರ ಸೋನು ಚಿಕ್ಕದಾಗಿ, ಚೊಕ್ಕವಾಗಿ, ಅರ್ಥಪೂರ್ಣವಾಗಿ ಸುವರ್ಣ ಪುರಸ್ಕಾರ ನಡೀತಾ ಇದೆ. ಸುವರ್ಣ ಪುರಸ್ಕಾರ ಶ್ರೀ ಎಲ್.ಎನ್. ನಾಯಕ್, ವೈದ್ಯಕೀಯ ಕ್ಷೇತ್ರ, ಹುಟ್ಟಿದ್ದು ನೇಕುಜಹಳ್ಳಿ, ಕಾಸರಗೋಡು ತಾಲೂಕಿನಲ್ಲಿ. ಇವರ ಪತ್ನಿ ಜಯಂತಿ, ಇವರು 2 ಮಕ್ಕಳು ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತೊಬ್ಬ ಮಗ ಎಂಜಿನಿಯರ್ ಹಾಗೂ ಇನ್ನೊಬ್ಬ MBA ಮಾಡ್ತಾ ಇದ್ದಾರೆ. ಇವರು ತಮ್ಮ ವೈದ್ಯಕೀಯ ಪದವಿಯನ್ನ ಸ್ಯಾನ್ಲೆ ಮೆಡಿಕಲ್ ಕಾಲೇಜ್ ಚೆನ್ನೈನಲ್ಲಿ, ನಂತರ MD ಪದವಿಯನ್ನ ಮೈಸೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಪಡೆದರು. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗಾಗಿ 2007ರಲ್ಲಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. 2010ರಲ್ಲಿ ರಾಜ್ಯ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಇವರ ಸಾಧನೆಗಾಗಿ ಕೊಟ್ಟು ಸನ್ಮಾನಿಸಿದೆ. ಹಾಗೆ ಎಂ ಗುಂಡಪ್ಪನವರು ಕರಿಯಮ್ಮ ಮತ್ತು ಹಾಲಪ್ಪ ದಂಪತಿಗಳ ಸುಪುತ್ರರಾಗಿ 1974ರಲ್ಲಿ ದಾವಣಗೆರೆಯ ಬಳಸಗೋಡಿನಲ್ಲಿ ಜನಿಸಿದ ಶ್ರೀಯುತರು ಪ್ರೌಢಶಾಲೆ ಶಿಕ್ಷಣ ಮತ್ತು ಪದವಿಯನ್ನ ಹರಿಹರದ ಕಿರ್ಲೋಸ್ಕರ್ನಲ್ಲಿ ವೃತ್ತಿ ಜೀವನ ಪ್ರಾರಂಭಿಸಿದರು. ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಗಾಗಿ ವೃತ್ತಿಯನ್ನು ತ್ಯಾಗ ಮಾಡಿ ಪೂರ್ಣವಾಗಿ ಸಮರ್ಪಿಸಿಕೊಂಡ ಶ್ರೀಯುತರು ಕರ್ನಾಟಕದ ಹಲವು ಹಳ್ಳಿ ನಗರಗಳಲ್ಲಿ ಹಲವು ಶಿಬಿರಗಳನ್ನ ನಡೆಸಿದ್ದಾರೆ. ಅಬಲೆಯರನ್ನ ಸಬಲೆಯರನ್ನಾಗಿ ವಿಕಲಚೇತನರ ಬಾಳಿಗೆ ಬೆಳಕಾದ ಈ ಶಿಬಿರಗಳು ಕೆಲವು ಬಾರಿ ಏಕಕಾಲಕ್ಕೆ 3-4 ಕಡೆ ನಡೆದದ್ದು ಇದೆ. ಬಾಳ ಸಂಗಾತಿ ರೂಪ, ಆರ್ತಿಗೆ ಸ್ಫೂರ್ತಿ,
ಶ್ರೀ ಈಶ್ವರಪ್ಪನವರು, ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು ಕರ್ನಾಟಕ, ಒಂದೆರಡು ಮಾತನ್ನ ನಮ್ಮಲ್ಲಿ ಹಂಚ್ಕೋಬೇಕಂತ ಕೇಳ್ಕೊಂತಾ ಇದ್ದೀವಿ. ಇವತ್ತು ಸನ್ಮಾನ ಮಾಡ್ತಾ ಇರೋದು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇರೋಂಥ ವ್ಯಕ್ತಿಗಳು ಕೂಡ ನಮ್ಮ ಬೆಂಬಲ ಸದಾ ಇದೆ ಅಂತ ತೋರಿಸೋಂಥ ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತು ಸನ್ಮಾನದ ಮುಖಾಂತರ ನೀವು ಮಾಡ್ತಾ ಇದ್ದೀರಾ. ನಿಜಕ್ಕೂ ಕೂಡ ಅವ್ರಿಗೆ ಸನ್ಮಾನ ಮಾಡಿದ್ದಲ್ಲ, ಇದು ನಿಮಗೆ ಆದಂಥ ಒಂದು ವಿಶೇಷವಾದ ಸನ್ಮಾನ ಇದು ಅಂತೇಳಿ ನಿಮ್ಮ ಕ್ಲಬ್ಗೆ ನಾನು ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತಾ, ಪ್ರತಿ ವರ್ಷವೂ ಕೂಡ ಈ ರೀತಿ ವಿಶೇಷವಾದ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ. ಬರುವಂಥ ದಿನ ಈ ಸುವರ್ಣ ಲೇಡೀಸ್ ಕ್ಲಬ್ ಹೆಚ್ಚು ಸದಸ್ಯರನ್ನು ಪಡೆಯಲಿ, ಹೆಚ್ಚು ಪ್ರತಿಭಾವಂತ ಹೆಣ್ಣುಮಕ್ಕಳು ಕೂಡ ಹೊರಗಡೆ ಬರಲಿ, ಸಮಾಜದ ಸುಧಾರಕರಿಗೂ ನಿಮ್ಮ ಮುಖಾಂತರ ಸೇವೆಯನ್ನು ಸಲ್ಲಿಸ್ತಾ ಅವ್ರಿಗೂ ಪ್ರೋತ್ಸಾಹ ಸಿಗಲಿ. ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳ ಒಂದು ಶಕ್ತಿ ಸಮಾಜಕ್ಕೂ ಕೂಡ ಪೂರೈಕೆ ಆಗೋದಕ್ಕೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನನ್ನು ಕರೆದು ಮತ್ತು ನನ್ನ ಶ್ರೀಮತಿಯವ್ರನ್ನ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. बजरंगी बजरंगी जय 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 बजरंगी 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 जय 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 बजरंगी ಈ ಗೋಕುಳಿ ಕಂದವಳಾರಮ್ಮ ಭೂಮಿ ತಾಯಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ ನಮ್ಮಮ್ಮ ಮಾಧ್ಯಮದಲ್ಲಿ ಸಾಧನೆ ಮಾಡಿದ ನಮ್ಮ ಮಿತ್ರರಿಗೆ ಒಂದು ಸಣ್ಣ ಪುರಸ್ಕಾರ. ಶ್ರೀ ಎಂ ಶ್ರೀನಿವಾಸ್ ಮಾಧ್ಯಮ, ಶ್ರೀ ಯೋಗರಾಜ್ ಮಾಧ್ಯಮ, ಶ್ರೀ ಸೋಮನಾಥ್ ಮಾಧ್ಯಮ, ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮುಖ್ಯ ಅತಿಥಿಗಳ ಭಾಷಣ ಶ್ರೀ ಸುಧೀಂದ್ರ ಭಾರದ್ವಾಜ್, ಪ್ರೋಗ್ರಾಮಿಂಗ್ ಹೆಡ್ ಸುವರ್ಣ ವಾಹಿನಿ ಬೆಂಗಳೂರು. ಮೊದಲನೇದಾಗಿ ಈ ಸುವರ್ಣ ಲೇಡೀಸ್ ಕ್ಲಬ್ನ ಎಲ್ಲ ತಾಯಂದರಿಗೂ ನಾನು ಸುವರ್ಣ ವಾಹಿನಿಯ ಪರವಾಗಿ ಮತ್ತು ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಎಷ್ಟೋ ಜನ ತಾಯಂದರು ಮನೆಯಿಂದ ಆಚೆ ಕೂಡ ಬರೋದಿಲ್ಲ, ಅವರು ತಮ್ಮ ಬದುಕನ್ನ ಹಂಗೇ ಸವಿಸ್ತಾ ಇರ್ತಾರೆ. ಸೊ ಈ ತಾಯಂದರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಆಗತ್ತೆ. ಸೊ ಹೀಗಾಗಿ ನಾವು ಕೂಡ ಈ ಮಹಿಳೆಯರ ಮೂಲಕ ಏನೋ ನಮ್ಮ ಕೈಲಾದಷ್ಟು, ನಾವೇನೋ ದೊಡ್ಡ ನೊಬೆಲ್ ಪ್ರಶಸ್ತಿ ಪಡೆಯುವಂತ ಸಾಧನೆ ಮಾಡಬೇಕು ಅಥವಾ ಮಾಡ್ತೀವಿ ಅಂತ ಅನ್ನುವಂತಹ ಒಂದು ತುಂಬಾ ಭ್ರಮೆ ಕೂಡ ಆ ಥರದ್ದು ಯಾವುದು ನಮ್ಮಲ್ಲಿಲ್ಲ. ಚಿಕ್ಕದಾದ ನಮ್ಮ ಕೈಲಾದಷ್ಟು ಕಿಂಚಿತ್ ಸಾಧನೆ ಅಥವಾ ಸೇವೆ ಒಂದು ಕೆಲಸವನ್ನ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ. ಅದಕ್ಕಾಗಿ ನಾವು ತಾಯಂದ್ರ ಮೂಲಕ ಈ ಕೆಲಸ ಮಾಡಕ್ ಹೊರಟಿದ್ದೀವಿ. ಮತ್ತೊಮ್ಮೆ ಎಲ್ಲ ತಾಯಂದ್ರಿಗೂ ನಮಸ್ಕರಿಸ್ತಾ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮುಂದಿನ ಮನೋರಂಜನೆ ಕಾರ್ಯಕ್ರಮವನ್ನು ನಾವೆಲ್ಲ ಕೂತ್ಕೊಂಡು ನೋಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ನುಡಿಮುತ್ತುಗಳು ಶ್ರೀಮತಿ ಅಮೀರಾ ಬಾನು, ಸಂಚಾಲಕರು ಸುವರ್ಣ ಲೇಡೀಸ್ ಕ್ಲಬ್ ದಾವಣಗೆರೆ ವಿಭಾಗ, ಇವರಿಂದ. ಸಮಾಜಕ್ಕೆ ಸೇವೆ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ, ಇದರಿಂದ ನಮಗೆ ಒಳ್ಳೆ ಸ್ಟೇಜ್ ಸಿಕ್ಕಿದೆ, ಹಾಗಾಗ್ಬಿಟ್ಟು ನಮ್ಮ ಸೇವೆಯನ್ನು ಈ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ ಅಂತ ನಿಜವಾಗ್ಲೂ ಧನ್ಯವಾದಗಳು. ಯಾಕಂದ್ರೆ ನಮ್ಮ ತಾಯಂದಿರಿಗೆ ಸಪೋರ್ಟ್ ಮಾಡಿ ಅವರಿಗೆ ಹೊರಗೆ ಕಳಿಸಿದ್ದು ಯಾರಂದ್ರೆ ಗಂಡ್ಮಕ್ಳು. ಆ ಗಂಡ್ಮಕ್ಳಿಗೆಲ್ಲ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಹಾಗಾಗ್ಬಿಟ್ಟು ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳು ಇಲ್ಲಿ ತನಕ ಬೆಳೆದಿದ್ದಾರೆ. ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಶ್ರೀಮತಿಯರಿಂದ ಹಿಡಿದು ಕುಮಾರಿಯರವರೆಗೂ ಎಲ್ಲರ ತನಕ ಮುಟ್ಟಿಸುವಂತೆ ಮಾಡಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸುವರ್ಣ ಲೇಡೀಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಉಮಾಮೂರ್ತಿ ಅವರು.
ಈಗ ಶ್ರೀಮತಿ ಉಮಾಮೂರ್ತಿ ಅವರಿಂದ ಒಂದೆರಡು ಅಧ್ಯಕ್ಷೀಯ ಭಾಷಣ. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಈ ಥರದ್ದೊಂದು ಕಾರ್ಯಕ್ರಮ ನಡಿಬೇಕಾದ್ರೆ ನಾವೆಲ್ಲ ಸುವರ್ಣ ವಾಹಿನಿನ ತುಂಬ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದು ಒಳ್ಳೆ ವ್ಯಕ್ತಿ ಯಾರು ಸಮಾಜದಲ್ಲಿ ಸೇವೆ ಮಾಡಿದವರಿಗೆ ಒಂದು ಸನ್ಮಾನ ಮಾಡ್ತೀವಿ ಅಂದರೂ ಕೂಡ ಇವ್ರ ಸಪೋರ್ಟಿಂದ ನಾವೆಲ್ಲರೂ ಈ ಥರದ್ದೊಂದು ಕಾರ್ಯಕ್ರಮ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂದರೆ ಖುಷಿಯಾಗತ್ತೆ. ಶಿವಮೊಗ್ಗದಲ್ಲಿ ಒಂದು ನಂಬರ್ 1 ಆಗಲಿಕ್ಕೆ ಕಾರಣ ನಾನಂತೂ ನಿಮಿತ್ತ ಮಾತ್ರ. ನನ್ನ ಟೀಮ್ ಲೀಡರ್ ಸದಸ್ಯರು ಕೂಡ ಎಲ್ಲ ತುಂಬ ಹೆಚ್ಚಿನ ವರ್ಕ್ ಮಾಡ್ತಾರೆ. ಎಲ್ಲೂ ಕೂಡ ಮನಸ್ತಾಪ ಆಗಲಿ ಇದಾಗಲಿ ಇರಲ್ಲ. ಏನೇ ನಾ ಹೇಳಿದರೂ ಕೂಡ ನನ್ನ ಹಿಂದೆ ಬಂದು ಇಷ್ಟು ದಿನ ನಡೆಸ್ಕೊಟ್ಟಿದ್ದಾರೆ. ತುಂಬ ಖುಷಿಯಾಗತ್ತೆ. ಈಗ ವಂದನಾರ್ಪಣೆ ಅನಿತಾ ಎಜಿ ಅವರಿಂದ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಹಾಗೂ ಸದಸ್ಯರಿಗೂ, ಗುಂಪಿನ ನಾಯಕಿಯರಿಗೂ, ಕಾರ್ಯದರ್ಶಿಯವರಿಗೂ ಹಾಗೂ ಪತ್ರಕರ್ತರಿಗೂ, ಛಾಯಾಗ್ರಾಹಕರಿಗೂ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸುವರ್ಣ ಲೇಡೀಸ್ ಕ್ಲಬ್ ಶಿವಮೊಗ್ಗ, ಇದು ನಾರ್ಯರ ವೇದಿಕೆ. ಈಗ ಮನರಂಜನಾ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಮೊದಲನೇ ಮನರಂಜನೆ ನಿಮಗೋಸ್ಕರ ಡಾಕ್ಟರ್ ಕವನ ತಂಡ ತುಂಬಾ ಎನರ್ಜಿಯಿಂದ, ಹುಮ್ಮಸ್ಸಿನಿಂದ, ಹೊಸ ಹುರುಪಿನೊಂದಿಗೆ ಬರ್ತಾ ಇದ್ದಾರೆ. ಅವ್ರು ಬಂದು ಪರ್ಫಾರ್ಮ್ ಮಾಡ್ತಾರೆ. ಈಗ ನೀವೇನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಪ್ರೋತ್ಸಾಹಿಸ್ಬೇಕು. श्रीयाञ्जनेयं प्रसन्नाञ्जनेयं श्रीरामदूतं महाकायवीरं प्रणयविनडेयलि असुरर ಎದುರಿಸು ಗಗನ ವಿಚರುಗಲಿ ಗಡಗಡ ನಡುಗಿಸು ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜೈ 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 ಬಜರಂಗಿ ಹನುಮಲ ಲಾಠಿ ಜೈ 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 ಬಜರಂಗಿ ತಲನ ರಘುನಾಥ ಕಲಾಕಿ ಜೈ 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 ಬಜರಂಗಿ ಅಯ್ಯಲಿ ಪುತ್ರ ಮಹಾಬಲದಾಯಿ ಜೈ 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 ಬಜರಂಗಿ ಸಂತನಕ್ಕೆ ಪ್ರಭು ಸದಾ ಸಹಾಯಿ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಜೈ ಹನುಮಾನ್ जय हनुमान भूत पिशाच निकट नहीं आवे महावीर जब नाम सुनावे संकट से हनुमान छुड़ावे जन्म जन्म के दुख बिसरावे ओ भुज बलवा तोरि निंतोने भव भयवा नीगुबा जय शिव रूपने बजरंगी ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಧನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ನೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾ बजरंगी बजरंगी जय 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 बजरंगी 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 जय 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 बजरंगी बजरंगी जय 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 बजरंगी ಓ ಅಣು ಅಣುವು ನಿನ್ನ ಓಂಕಾರ ಪವನ ಸುತ ನೋಡುಬ ಜೈ ಜಗಪಾಲಕ ಬಜರಂಗಿ ಜೈ ಜೈ ಭಕ್ತಗ್ರೇಸರ ಬಜರಂಗಿ ಕಣ ಕಣವು ನಿನ್ನ
ಉದ್ಧಾರ ಪಾಪ ಸಂಹಾರ ಮಾಡುವ ರಘುರಾಮನೆನೆಯೋ ಅಭಿಮಾನ ಶಿಖರ ಋಣಿಯಾಗಿ ಇರುವೆ ಜನುಮಾಂತರ ಕೆಡುಕು ಎನ್ನುವ ಲಂಕಾ ದಹನ ಮಾಡೋ ಗುರುವೇ ಕೋರೋ ಕರುಣ ಸುರವಾನರ ಕೊಡುಬಾವರ ಪರಶೌರ್ಯ ನಾಶಕೆ ಸರ ಜೈ 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 ಬಜರಂಗಾಯ ತುಕೀಜೆ ಹನುಮಲ ಲಾಠಿ ಜೈ 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 ಬಜರಂಗಿ ತಲನ ರಘುನಾಥ ಕಲಾಕಿ ಜೈ 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 ಬಜರಂಗಿ ಪುತ್ರ ಮಹಾಬಲದಾಯಿ ಜೈ 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 ಬಜರಂಗಿ ಶ್ರೀರಾಮದೂತಂ ಮಹಾಕಾಯ ವೀರಂ ಬಜರಂಗಿ ಬಜರಂಗಿ ಶ್ರೀ ಆಂಜನೇಯಂ ಈ ಗೋಕುಳಿ ಕಂದವಳಾರಮ್ಮ ಭೂಮಿ ತಾಯಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಏನ್ ಆಕ್ಟಿವ್ ಆಗಿದ್ರಪ್ಪ, ಏನ್ ಆಕ್ಟಿವ್, ಕ್ರಿಯಾಶೀಲ ಅಂದ್ರೆ ಇದು. ಈ ಆಕ್ಟಿವ್ ಅಂದಾಗ ನಾವು ಬೆಸ್ಟ್ ಆಕ್ಟಿವ್ ಅವಾರ್ಡ್ ಕೊಟ್ರೆ ಹೆಂಗಿರುತ್ತೆ ಯೋಚನೆ ಮಾಡ್ತಾ ಇದ್ರಿ. ಈ ಒಂದು ಪ್ರಶಸ್ತಿ ಕೊಡೋದಕ್ಕೆ ವೇದಿಕೆ ಮೇಲೆ ನಮ್ಮ ಪ್ರೋಗ್ರಾಮಿಂಗ್ ಹೆಡ್ ಆದಂತಹ ಸುವರ್ಣ ವಾಹಿನಿಯ ಪ್ರೋಗ್ರಾಮಿಂಗ್ ಹೆಡ್ ಶ್ರೀ ಸುಧೀಂದ್ರ ಭಾರದ್ವಾಜ್ ಸರ್ ಬರಬೇಕಂತ ಕೇಳ್ಕೊಂತ ಇದೀವಿ. ಎಲ್ಲರಿಗೂ ತುಂಬಾ ಕುತೂಹಲ ಇದೆ, ಯಾರು ಸಿಗುತ್ತೆ ಕ್ರಿಯಾಶೀಲ ಸದಸ್ಯ ಅಂತ. ಯಾರಿರ್ಬೋದು? ಇಲ್ಲಿ ಎಲ್ಲರೂ ಆಕ್ಟಿವ್ ಆಗೇ ಇದ್ದೀರಾ, ಅದಕ್ಕೇನೆ ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ ನಡೀತಾ ಇರೋದು, ಇಷ್ಟೊಂದು ಜನ ಸೇರಿರೋದು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಪ್ರಶಸ್ತಿ ಅನ್ನೋದು ಬಂದಾಗ ಪ್ರತಿಯೊಬ್ಬರಿಗೂ ಕೊಡೋಕ್ಕಾಗಲ್ಲ ಅಲ್ವಾ, ಯಾರಾದರೂ ಒಬ್ರಿಗೆ ಮಾತ್ರ ಸಿಗುತ್ತೆ. ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ ಅಂತಷ್ಟೇ. ಮುಂದಿನ ಸಲ ಓಕೆ ಇದು ನಾನು ಬೆಸ್ಟ್ ಆಕ್ಟಿವ್ ಮೆಂಬರ್ ಅಂತ ಅನಿಸ್ಕೋಬೇಕು, ಅತ್ಯಂತ ಕ್ರಿಯಾಶೀಲ ಸದಸ್ಯ ಅಂತ ಅನಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಕೊಡೋದು. ಇವ್ರ ಹೆಸರು ತುಂಬ ಚೆನ್ನಾಗಿದೆ, ನಂಗೆ ಭಾಳ ಇಷ್ಟವಾದ ಹೆಸರಿದು. ಸುವರ್ಣ ಲೇಡೀಸ್ ಕ್ಲಬ್ ಶಿವಮೊಗ್ಗ, ಇದರಲ್ಲಿ ಈ ವರ್ಷದ ಮೋಸ್ಟ್ ಆಕ್ಟಿವ್ ಮೆಂಬರ್ ಈ ಅವಾರ್ಡ್ ಸಿಗ್ತಾ ಇರೋದು. ಚಾರುಲತಾ ಅವರಿಗೆ ಈ ವರ್ಷದ ಬೆಸ್ಟ್ ಆಕ್ಟಿವ್ ಮೆಂಬರ್ ಅವಾರ್ಡ್ ಸಿಗ್ತಾ ಇದೆ. ಬೆಸ್ಟ್ ಆಕ್ಟಿವ್ ಅವಾರ್ಡ್ ಎರಡನೇ ಸದಸ್ಯೆ ವಿಶಾಲಾಕ್ಷಿ ಅವರು. ಪ್ರಶಸ್ತಿ ನೀಡಿದಂತಹ ಸುಧೀಂದ್ರ ಅವರಿಗೆ ಧನ್ಯವಾದಗಳು. ಸುವರ್ಣ ಲೇಡೀಸ್ ಕ್ಲಬ್ ಶಿವಮೊಗ್ಗ ವಾರ್ಷಿಕೋತ್ಸವ ಮತ್ತೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ನಾವು ಚಿಕ್ಕ ಚಿಕ್ಕ ಗೇಮ್ ಆಡಿಸಿ ದೊಡ್ಡ ದೊಡ್ಡ ಬಹುಮಾನ ಕೊಡ್ತಾ ಇದೀವಿ. ಇಲ್ಲಿರುವಂತಹ ಹುಮ್ಮಸ್ಸು ಎಲ್ಲರಿಗೂ ಬರಬೇಕು. ನಾವೊಂದು ತಾವೊಂದು ಅಂತ ಬರ್ತಾ ಇದಾರೆ, ಇವ್ರು ಗೇಮ್ ಆಡ್ತಾ ಇದ್ರೆ ಏನ್ ಪ್ರೋತ್ಸಾಹ ಕೊಡ್ತಾ ಇದಾರೆ ನಮ್ಮ ಜನ ಅಂದ್ರೆ ಅದು ಒಗ್ಗಟ್ಟಿನಲ್ಲಿ ಬಲವಿದೆ. ಮಹಿಳೆಯರಿಗೆಲ್ಲ ಜಯವಾಗಲಿ. ಓಕೆ, ಮುಂದಿನ ಗೇಮ್ ಕಾಯಿನ್ ಸ್ಟೆಪ್ ಅಂತ. ಇದಕ್ಕೆ ಯಾರು ಬರ್ತಾರೆ ಅಂತ ನೋಡೋಣ. ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಬನ್ನಿಮಾ. ಈಗ ಬಂದಮ್ಮ? ಹೌದು, ಈಗ ಬರ್ತಾ ಇದ್ದೀನಿ. ಕಾಲ್ ತೊಳ್ಕೊಂಡ್ರ? ಕೈ ಕಾಲು ಮುಖ. ಓಕೆ, ರೆಸ್ಟ್ ಮಾಡ್ತಾರೆ, ಆಮೇಲೆ ಕರೆಸ್ತೀವಿ. ಊಟ ಮಾಡಿದ್ರಾ? ಎಲ್ಲರಿಗೂ ಬಿಸಿ ಬಿಸಿ ಮೊಸರು ಹಾಕ್ಸಿದೀವಿ. ಏನು ಅರೇಂಜ್ ಮಾಡಿರ್ಬೇಕಲ್ಲ ಇವರು. ಓಕೆ, ಈಗ ಗೇಮ್ ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ ಇದನ್ನ ಹಿಂಗ್ ಜೇವ್ ಹಾಕೋತೀನಿ ಹಿಂಗೆ. ಬೇಡ, ಅಲ್ಲಿ ಇಡಿ. ನಾನು ಹಂಗೆ ಮನೆಗೆ ಹೋಗ್ತೀನಿ. ಹಂಗ್ ಮಾಡಲ್ಲಮ್ಮ. ಇದೆಯಲ್ಲ ಇದು, ಈ ಸ್ಟಿಕ್ ನ ಬಾಯಲ್ಲಿ ಇಟ್ಕೊಬೇಕು. ಇದು ಇಟ್ಕೊಂಡು ಮೇಲೆ ಕಾನ್ ಇಟ್ಕೊಂಡು ಹಿಂಗ ಅನ್ಕೊಂಡು ಡ್ಯಾನ್ಸ್ ಮಾಡ್ಬೇಕು. ಚಿಕ್ಕ ಸ್ಟೆಪ್. ಇವರು ಹುಮ್ಮಸ್ಸಿನಿಂದ ಗೇಮ್ ಅನ್ನು ಆಡ್ತಾ ಇದ್ದಾರೆ. ಜೋರದ ಚಪ್ಪಾಳೆ ನೀವು ಕೊಡ್ಬೇಕು. ಓಕೆ, ಬರ್ಲಿ. ನಿಮ್ಮ ಸಮಯ ಓಡ್ತಾ ಇದೆ, ಎಷ್ಟೊತ್ತ ಆಮೇಲೆ ಹೇಳ್ತೀನಿ. ಓಕೆನಾ? ಎರಡಗೈ ಯೂಸ್ ಮಾಡೋಂಗಿಲ್ಲಮ್ಮ. ನಿಮ್ ಕೈಲಿ ಆಗುತ್ತಮ್ಮ, ನಿಮ್ ಕೈಲಿ ಆಗುತ್ತೆ. ಆಗಲ್ವಾ? ಆಗುತ್ತಾ? ಒಂದ್ರ ಮೇಲೊಂದಮ್ಮ, ಕೌಂಟ್ ಆಗಲ್ಲ. ಇಲ್ಲ ಅಂದ್ರೆ ಒಂದ್ರ ಮೇಲೊಂದು. ಇನ್ನ 25 ಸೆಕೆಂಡ್ ಉಳಿದಿದಮ್ಮ. ವಾ, ಕಡೆಯ 15 ಸೆಕೆಂಡ್ ಇದ್ದಮ್ಮ. ಅದು
ಬರ್ಲಿ ಬರ್ಲಿ ಹೆಂಗೆ ಬರ್ಲಿ. ಕಡೆಯ 10 ಸೆಕೆಂಡ್ ಇದೆ. ಒಂದೊಂದು ತಗೋಮ, ಮೋಸ ಮಾಡ್ತಿರಲ್ಲ ನೀವು. 9 8 7 6 5 4 3 2 1. ನಿಮಿಷ ಲೆಕ್ಕ ಕೊಡ್ತೀನಿ. 1 2 3 4 6. ಶಬಾಷ್ಮಾ. ಈಗ ನಮ್ಮ ಸಮಯ ಶುರು. ಎಸ್, ಶುರುವಾಗಿದೆ. ಒಂದೇ ಕೈಯಿಂದ ಯೂಸ್ ಮಾಡಬೇಕು. ಒಂದೇ ಕೈ. ಅದು ಬರ್ಲಿ ಅದು. ಸೂಪರ್ ಮಾ. ಬರ್ಲಿ ಹಂಗೆ ಒಂದು ಸ್ಟೆಪ್ ಆಗಲ್ವಾ? ನಾವು ತೂರಾಡಿ ಅಂತ ಹೇಳಿಲ್ಲ, ಇಲ್ಲಿ ಸ್ಟೆಪ್ ಹಾಕಿ ಅಂತ ಹೇಳಿದ್ದು. ಅದು ಕಡೆ 10 ಸೆಕೆಂಡ್ ಮಾ. 9 8 7 6 5 3 2 1. ಇಲ್ಲಿಗೆ ಮುಕ್ತಾಯವಾಯಿತು. ಓಕೆ ಬಾ, ನಿಮ್ಮ ಸಮಯ ಹೋಗ್ತಾ ಇದೆ. ಎಷ್ಟು ಜೋಡಿಸ್ತೀರಾ? ಹಂಗೆ ಹೇಳಿ. 10. ಈಗ ಶುರು ನಿಮ್ಮ ಸಮಯ. ನಿಮ್ಗೆ ತುಂಬಾ ಟೈಮ್ಗಳಿದೆ. ಆರಾಮ್ ನಿಧಾನಕ್ಕೆ ಮಾಡಿ. ನಿಧಾನವೇ ಪ್ರಧಾನವೇ ನಿಧಾನ. ಬರ್ತಾ ಇದೆ. ಅದು ಎನರ್ಜಿ ಅದು ಸೂಪರ್ ಬಾ. ಅದು ಬರ್ಲಿ 25 ಸೆಕೆಂಡ್ ಆಗಿದೆ ಅಷ್ಟೇ. ಬೇಜಾನ್ ಟೈಮ್ ಇದೆ. ಆಮೇಲೆ ಡ್ಯಾನ್ಸ್ ಆಡ್ಬೇಕಂತ ಆಡಮ್ಮ. ಡ್ಯಾನ್ಸ್ ಆಡ್ತಿರೋದು ನೋಡಿ, ಶೇಕ್ ಆಗ್ತಾ ಇದೆ ಅಲ್ಲಿ. ಕಣ್ಣು ಬಿದ್ಬಿಡ್ತಲ್ಲ ನಿಮ್ದಲ್ಲಿ. ಅಪ್ಪ ಅಮ್ಮ, ನಿಮ್ಗೆ ಕಡೆ 15 ಸೆಕೆಂಡ್ ಇದೆ. ಒಂದು ಸಾಕು ಒಂದೊಂದು. ಕಡೆ 5 ಸೆಕೆಂಡ್ ಇದೆ. 5 4 3 2 1. ಊಟದ ಆಟವು ಮುಗಿದಿತ್ತು. ಕಾಯಿನ್ ಡ್ಯಾನ್ಸ್ ಅಲ್ಲಿ ವಿನ್ ಆಗಿರೋದು ಸರೋಜಾ ಅವರು. ಈ ಓಕುಳಿ ಕಂದವಳಾರಮ್ಮ, ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ತುಂಬಾ ಚುರುಕಾಗಿ ಕೆಲಸ ಮಾಡಿ ಅವರು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿದ್ದಾರೆ. ಪ್ರಶಸ್ತಿ ಸಿಕ್ಕಿದೆ. ಇದೇ ಖುಷಿನಲ್ಲಿ ಏನಿಲ್ವಾ ಅಂತ ನನ್ನ ಕೇಳಲ್ವಾ? ದಯವಿಟ್ಟು ಕೇಳಬೇಡಿ, ನಾವೇನು ಕೊಡಕ್ಕಾಗಲ್ಲ. ಸೊ ಮುಂದೆ ಒಂದು ಫ್ಯೂಷನ್ ಬರ್ತಾ ಇದೆ. ಅಪೂರ್ವ ಮತ್ತು ತಂಡ ಆಗ್ಲೇ ಜೈ ಬಜರಂಗಿಗೆ ಸ್ಟೇಜ್ ಅಲ್ಲ ಗಡಗಡ ಅಂತ ನಡೆಸಿದ್ರು. ಇವ್ರು ಏನ್ ಮಾಡ್ತಾರಂತ ಈಗ ಗೊತ್ತಾಗುತ್ತೆ. ವೇದಿಕೆ ಮೇಲೆ ನಿಮ್ಮ ಚಪ್ಪಾಳೆಯ ಮೂಲಕ ಬರ್ಮಾಡ್ಕೋತಾ ಇದ್ವಿ ಅಪೂರ್ವ ಮತ್ತು ಅವ್ರ ತಂಡದವ್ರನ್ನ.
ನಾ ಹೆಜ್ಜೆ ಇಟ್ಟಾಗ ಶ್ರೀಗಂಧಕ್ಕೂ ಆಶ್ಚರ್ಯ ತೆನೆತೆನೆಗೂ ಮೀಸೆ ಬಂತು ನಾ ಕೈ ಇಟ್ಟಾಗ ಹೂವೆಲ್ಲವೂ ಗಂಡಾದವು ನನ್ನ ಅಂದ ನೋಡೋಕೆ ಸ್ವಂತ ಮಾಡಿಕೊಳ್ಳುವುದಕ್ಕೆ ನಾನು ನಾನಂತ ಎಲ್ಲರಿಗೂ ಧಾವಂತ ಸುಂದ್ರಿ ಯಾರು ಅನ್ನೋ ಸ್ಪರ್ಧೆ ನೋಡು ಭೂಮಿ ಆ ಗಿಳಿನ ಈ ಹೊಳೆನ ಆ ಎಲೆನ ಈ ನೆಲನ ಆ ಮೊಲನ ಈ ಮಳೆನ ನಾನು ಮಾತ್ರನ ಹೇ ಮಳೆ ಹನಿಯೇ ಹೋಗಿರಿ ನೀನು ಮೈ ನೆನೆಸಿ ನೆನೆಸಿ ನೋಡುವೆ ಏನು ಹೇ ಮಳೆ ಹನಿಯೇ ಹೋಗಿರಿ ನೀನು ಮೈ ನೆನೆಸಿ ನೆನೆಸಿ ನೋಡುವೆ ಏನು नाच 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 ले आसमां से कूद ले नाच ले तू नाच ले आसमां से कूद ले नाच ले तू नाच ले जीना जीना यहाँ मरना मरना यहाँ ಓಕೆ, ಈಗ ಬೆಸ್ಟ್ ಟೀಮ್ ಲೀಡರ್ ಅವಾರ್ಡ್ ಕೊಡ್ತಾ ಇದೀವಿ. ಈ ಪ್ರಶಸ್ತಿ ಕೊಡೋದಕ್ಕೆ ನಿಮ್ಮ ನೆಚ್ಚಿನ ನಿರ್ದೇಶಕರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಮಧುಬಾಲ ಧಾರಾವಾಹಿಯ ನಿರ್ದೇಶಕರಾದಂತಹ ಹಯವದನ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಗೆ ಎಷ್ಟು ಇಷ್ಟ ಅನ್ನೋದ್ರೆ ನೀವು ತೋರಿಸ್ಬೇಕು. ಬೆಸ್ಟ್ ಟೀಮ್ ಲೀಡರ್ ಅವಾರ್ಡ್ ಇವ್ರ ಹೆಸರು ತುಂಬಾ ಚೆನ್ನಾಗಿದೆ, ಸುರೇಖಾ ಪಾಲಾಕ್ಷಪ್ಪ. ಬೆಸ್ಟ್ ಟೀಮ್ ಲೀಡರ್ ಅವಾರ್ಡ್ ಭಾಗೀರಥಿ ಕುಂಬ್ಳೆ. ಇವ್ರ ಹೆಸರು ಒಬ್ಬ ಫೇಮಸ್ ಅಥ್ಲೆಟಿ ಉಷಾ ಭಟ್ ಅವರು. ಪ್ರಶಸ್ತಿ ಆಯ್ತು, ಮನೋರಂಜನೆ ಬೇಕು. ಅದಕ್ಕೆ ಅಶ್ವಿನಿ ಮತ್ತೆ ಅವರ ತಂಡದವ್ರನ್ನ ನಾವು ವೇದಿಕೆ ಮೇಲೆ ಕರಿತಾ ಇದ್ದೀವಿ. ಅವ್ರು ಬರ್ತಾ ಇದ್ದಾರೆ, ನಿಮ್ಮ ಜೋರು ಚಪ್ಪಾಳಿಯೊಂದಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬಳ್ಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಹುಗ್ಗಿ ತಂದವಳಾರಮ್ಮ ಈ ಅಂಬಲಿ ತಂದವಳಾರಮ್ಮ ಈ ಓಕುಳಿ ತಂದವಳಾರಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿ
ಪ್ರೀತಿಯೋ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಈ ಚಿನ್ನಮ್ಮ ನಮ್ಮಮ್ಮನಿಗೆ ಮಗಳಮ್ಮ ಮಗಳಮ್ಮ ಈ ಗಂಗಮ್ಮ ನಮ್ಮಮ್ಮನಿಗೆ ಚೊಚ್ಚಲ ಮಗಳಮ್ಮ ಹೋ ಕೆಚ್ಚಲ ಮಗಳಮ್ಮ. ಆ ಮಂಜಮ್ಮ ನಮ್ಮಮ್ಮನಿಗೆ ತಂಗ್ಯಮ್ಮ ತಂಗ್ಯಮ್ಮ ಈ ಗಾಳಿಯಮ್ಮ ನಮ್ಮಮ್ಮನಿಗೆ ಹತ್ತಿರದವಳಮ್ಮ ಬಿಟ್ಟಿರದವಳಮ್ಮ. ನಮ್ಮ ಅಮ್ಮ ನೂರಿನ ಬಳಗ ತುಂಬಾ ತುಂಬಾ ಹಿರಿದಮ್ಮ. ಇವಳಿಗೀಗ ಶರಣು 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 ಕೋಟಿ ಶರಣಮ್ಮ. ಈ ಸುಗ್ಗಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಹುಗ್ಗಿ ತಂದವಳಾರಮ್ಮ ಭೂಮಿ ತಾಯಮ್ಮ. ಈ ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಓಕುಳಿ ತಂದವಳಾರಮ್ಮ ಭೂಮಿ ತಾಯಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಈ ಕರಿಯ ನೇಗಿಲ ಕಟ್ಟಿದರು ಅಚ್ಚಮ್ಮ ಮೆಚ್ಚಮ್ಮ ಈ ಬಿಳಿಯ ಕಾಳು ಬಿತ್ತಿದರು ಬೇಡ ಅನರಮ್ಮ ಹೋ ಭೇದ ಇರರಮ್ಮ. ನಮ್ಮ ಅಮ್ಮ ಎಂದು ಎಲ್ಲೂ ಮೇಲು ಕೀಳು ಮಾಡಿಲ್ಲ. ಮಕ್ಕಳಾಗಿ ನಾವು ಅವಳ ಲಾಲಿ ಹಾಡಬೇಕಮ್ಮ. ಈ ಸುಗ್ಗಿ ತಂದವಳಾರಮ್ಮ ಈ ಹುಗ್ಗಿ ತಂದವಳಾರಮ್ಮ ಭೂಮಿ ತಾಯಮ್ಮ ಈ ಅಂಬಲಿ ತಂದವಳಾರಮ್ಮ ಈ ಓಕುಳಿ ತಂದವಳಾರಮ್ಮ. ಭೂಮಿ ತಾಯಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಸುವರ್ಣ ಲೇಡೀಸ್ ಕ್ಲಬ್ ಗದಗಿನಿಂದ ಶ್ರೀಮತಿ ಗಿರಿಜಾ ಅಕ್ಕೂರು ನೇತೃತ್ವದಲ್ಲಿ ರಾಚೋಟೇಶ್ವರ ನಗರದಲ್ಲಿ ಮಧುಮೇಹ ರಕ್ತದೊತ್ತಡದ ಉಚಿತ ತಪಾಸಣೆ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಕ್ಲಬ್ನ ಅಧ್ಯಕ್ಷರಾದ ಶ್ರೀಮತಿ ಶೈಲಜಾ ಕವಲೂರು ದೀಪ ಬೆಳಗುವುದರ ಮೂಲಕ ಶಿಬಿರ ಉದ್ಘಾಟನೆ ಮಾಡಿದರು. ಗದಗ ಅನಮೋಲ ಲ್ಯಾಬ್ನ ತಂತ್ರಜ್ಞರಾದ ಡಾಕ್ಟರ್ ಎಎನ್ ಶಾಲಾಗಾರರವರು 102 ಜನರ ತಪಾಸಣೆ ಮಾಡಿ ರಿಪೋರ್ಟ್ಗಳನ್ನ ಕೊಟ್ಟು ಸಲಹೆ ಸೂಚನೆಗಳನ್ನ ನೀಡಿದರು. ಸಹಾಯಕ ಟೆಕ್ನಿಷಿಯನ್ಗಳಾದ ಶ್ರೀಮತಿ ಶಿಲ್ಪಾ ಕುಕುನೂರ, ಶ್ರೀಮತಿ ಸುನಿತಾ ಚಕ್ರಸಾಲಿ, ಕುಮಾರಿ ಆಯೇಷಾ, ಕುಮಾರಿ ಶಹಜಾನ ತಪಾಸಣೆಯಲ್ಲಿ ಸಹಾಯ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಾಲಾಗಾರರವರಿಗೆ ಕ್ಲಬ್ನ ವತಿಯಿಂದ ಶ್ರೀಮತಿ ಕಲಾವತಿ ಹವಳದ ಸನ್ಮಾನಿಸಿದರು. ಶ್ರೀಮತಿ ಜಯಲಕ್ಷ್ಮಿ ಮೆಣಸಿನಕಾಯಿ ಪ್ರಾರ್ಥಿಸಿದರು. ಶ್ರೀಮತಿ ಗಿರಿಜಾ ಅಕ್ಕೂರ ಸ್ವಾಗತಿಸಿದರು. ಶ್ರೀಮತಿ ಕಲಾವತಿ ಹವಳದ ನಿರೂಪಿಸಿದರು. ಶ್ರೀಮತಿ ವಿಜಯ ವೈದ್ಯ ವಂದಿಸಿದರು.
ಬೆಳಗಾವಿಯ ಸುವರ್ಣ ಲೇಡೀಸ್ ಕ್ಲಬ್ನ ಸದಸ್ಯರು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸಿದರು. ಏಡ್ಸ್ನ ಮಹೇಶ ಫೌಂಡೇಶನ್ನ ಸಂಯೋಜಕಿಯಾದ ಶ್ರೀಮತಿ ನಾಗರತ್ನ ಕಳೆದ 12 ವರ್ಷದಿಂದ HIV ತಡೆಗಟ್ಟುವುದು, ಸೋಂಕಿತ ಮಕ್ಕಳಿಗೆ ಆರೈಕೆ ಹಾಗೂ ಬೆಂಬಲ ನೀಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಶ್ರೀಮತಿ ಸುನಿತಾ ದೇವನಮನಿ ದಂಪತಿಗಳು ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿದರು ಹಾಗೂ ಶ್ರೀಮತಿ ಶ್ರೀದೇವಿ ದಂಪತಿಗಳು ಹಣ್ಣು ಹಂಚಿದರು. ಕ್ಲಬ್ನ ವತಿಯಿಂದ ಮಕ್ಕಳಿಗೆ ಚಾಕೊಲೇಟ್ಸ್ ಹಂಚಲಾಯಿತು. ನಾಗಮೋತಿ ಹಾಗೂ ಮತ್ತಿಕಟ್ಟಿ ದಂಪತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸುವರ್ಣ ಲೇಡೀಸ್ ಕ್ಲಬ್ ಧಾರವಾಡದ ಅನಿತಾ ಪತ್ತೇಪುರ ಇವರ ಮನೆಯಲ್ಲಿ ಕ್ಲಬ್ನ ವತಿಯಿಂದ ಮಹಿಳೆಯರಿಗೆ ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಶ್ರೀ ಸತೀಶ್ ಅಳಕವಾಡಿ, ಅಧ್ಯಕ್ಷತೆ ಶಶಿಕಲಾ ಹೆಬ್ಲೇಕರ ವಹಿಸಿದ್ದರು. ನಿರ್ಣಾಯಕರಾಗಿ ಪರಿಮಳ ಶೆಟ್ಟಿ ಮತ್ತು ರವಿಕುಮಾರ್ ಆಗಮಿಸಿದ್ದರು. ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುವರ್ಣ ಲೇಡೀಸ್ ಕ್ಲಬ್ ಮೈಸೂರು ವತಿಯಿಂದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶ್ರೀ ಪಾರ್ಥಸಾರಥಿ, ಶ್ರೀ ಅಶೋಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶ್ರೀಮತಿ ಯಮುನಾ ಮುಖ್ಯ ಅತಿಥಿಗಳಾಗಿ, ಇಂದುಮತಿ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಶ್ಯಾಮಲಾ ಮೂರ್ತಿ ಹಾಗೂ ಗೋಪಾಲನ್ ರವರನ್ನು ಸನ್ಮಾನಿಸಲಾಯಿತು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ಇತ್ತೀಚೆಗೆ ಬೆಂಗಳೂರು ಉತ್ತರದಲ್ಲಿ ಮಕ್ಕಳ ದಿನಾಚರಣೆ ಆಚರಿಸಲಾಯಿತು. ಸಂಜೆ ನಗರದ ಪೂರ್ವಿಕಾ ವಿದ್ಯಾನಿಕೇತನ ಹೈಸ್ಕೂಲಿನಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಸವರಾಜ ವಹಿಸಿದ್ದರು. ಗೀತಾ ಚಂದ್ರಶೇಖರ ವಹಿಸಿದ್ದರು. ಲೀಲಾ ಶೆಟ್ಟಿ, ಲಕ್ಷ್ಮೀ ಭಾಗವತ, ನಾಗರತ್ನಮ್ಮ ಹಾಗೂ ಶಿಕ್ಷಕರು, ಮಕ್ಕಳು ಭಾಗವಹಿಸಿದ್ದರು. ನಂತರ ಮಕ್ಕಳಿಗೆ ಸ್ಪರ್ಧೆಗಳು ನಡೆದವು. ಸುವರ್ಣ ಲೇಡೀಸ್ ಕ್ಲಬ್ನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಲೇಡೀಸ್ ಕ್ಲಬ್ ವಿಭಾಗ, ಸುವರ್ಣ ವಾಹಿನಿ, ಗ್ರೌಂಡ್ ಫ್ಲೋರ್, ನಂಬರ್ 150,
ಎಂಬಸಿ ಪಾಯಿಂಟ್, ಇನ್ಫೆಂಟ್ರಿ ರೋಡ್, ಬೆಂಗಳೂರು 1.